ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ವರಮಹಾಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡಿದ್ವಿ ಮತ್ತು ಏನೇನು ತಿಂಡಿ ತಿನಿಸುಗಳನ್ನ ಮಾಡಿದ್ವಿ ಅದ್ರ ಬಗ್ಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ಈ ವರ್ಷ ನಮ್ಮ ಮನೆಯಲ್ಲಿ ಹಬ್ಬ ತುಂಬ ವಿಶೇಷ ಅಂತ ಹೇಳ್ಬೋದು. ಯಾಕೆಂತಂದರೆ ನಮ್ಮ ಮನೆಗೂ ಕೂಡ ಒಂದು ಪುಟ್ಟ ಲಕ್ಷ್ಮಿ ಬಂದಿದೆ. ನಾನು ತೋರಿಸ್ತಿದ್ದೀನಲ್ಲ ದೇವಿ ಮುಖವಾಡ, ಇದು ಆ್ಯಕ್ಚುಲಿ ಈ ವರ್ಷ ತೊಗೊಂಡಿರೋದು. ಹಳೇದು ಇತ್ತು, ಬಟ್ ತುಂಬ ವರ್ಷಗಳಿಂದ ನಮ್ಮ ಅತ್ತೆ ಯೂಸ್ ಮಾಡಿದ್ದರಿಂದ ಚೇಂಜ್ ಮಾಡೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಈ ವರ್ಷ ಹೊಸದು ತೊಗೊಂಡ್ವಿ ನಾವು. ಫಸ್ಟು ದೇವಿ ಮುಖವಾಡಕ್ಕೆ ಹನಿ ಮತ್ತು ಹಾಲು ಮತ್ತು ನೀರು ಎಲ್ಲದರಿಂದನೂ ಕೂಡ ಅಭಿಷೇಕನ ಮಾಡಿಕೊಂಡೆ. ನಂತರ ನಾನೇ ಹಾರ ಕಟ್ಟಿದೆ ಅಂತ ಹೇಳಿದ್ನಲ್ಲ, ಆ ಹಾರ ನೋಡಿ ಈ ಥರ ಬಂದಿದೆ. ಲಾಸ್ಟ್ ಇಯರು ನಾನು ಮಾರ್ಕೆಟಲ್ಲಿ ತೊಗೊಬಂದಿದ್ದು ಹಾರನ, ಇಲ್ಲ ಅಂತಂದರೂ 600 800 ರುಪೀಸ್ ಚಾರ್ಜ್ ಮಾಡ್ತಾರೆ ಇಂಥ ಟೈಮ್ನಲ್ಲಿ. ಯಾಕೆಂತಂದರೆ ವರಮಹಾಲಕ್ಷ್ಮಿ ಆಲ್ಮೋಸ್ಟ್ ತುಂಬ ಜನ ಸೆಲೆಬ್ರೇಟ್ ಮಾಡೋದ್ರಿಂದ ಈ ಟೈಮಲ್ಲಿ ಹೂವಿನ ರೇಟು ಕೂಡ ಗಗನಕ್ಕೇರಿರುತ್ತೆ. ಅದರಿಂದ ನಮ್ಮ ಅತ್ತೆನೇ ಫಸ್ಟೇನೆ ಮರಳೆ ಮಲ್ಲಿಗೆ ಎಲ್ಲ ತೆಗೆದಿಟ್ಟಿದ್ರು. ಸೊ ಅದರಿಂದ ಒಂದು ಹಾರ ಕಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ನಾನೇ ಕಟ್ಕೊಂಡೆ. ನೆಕ್ಸ್ಟ್ ನಮ್ಮದೇ ಗಿಡದಲ್ಲಿ ಒಂದು ಗುಲಾಬಿ ಹೂ ಕೂಡ ಬಿಟ್ಟಿತ್ತು, ಅದನ್ನು ಕೂಡ ತಂದು ಮುಡ್ಸೋಣ ದೇವ್ರಿಗೆ ಅಂತ ಹೇಳಿಬಿಟ್ಟು ಡೆಕೋರೇಷನ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ನಮ್ಮ ಅತ್ತೆ ಲೈಟ್ ಸ್ವಲ್ಪ ಹಾಕಮ್ಮ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ನನ್ನ ತಂಗಿನೂ ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ಲು. ಸೊ ಲೈಟೆಲ್ಲ ಹಾಕಿ ದೇವ್ರ ಮನೆಯೆಲ್ಲ ನೀಟ್ ಮಾಡಿಕೊಂಡೆ. ನೀಟ್ ಮಾಡ್ಕೊಂಡಾದ್ಮೇಲೆ ದೇವ್ರಿಗೆ ತಟ್ಟೆಗಳೆಲ್ಲನೂ ಜೋಡಿಸ್ಕೊಬಿಡೋಣ ಮುಂದೆ ಅಂತ ಅಂದ್ಬಿಟ್ಟು, ನನ್ನ ಸೀಮಂತದ ಟೈಮಲ್ಲಿ ಡೆಕೋರೇಷನ್ಗೆ ಯೂಸ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು 3 ಸ್ಟ್ಯಾಂಡ್ ತಂದಿದ್ರು ನನ್ನ ಹಸ್ಬೆಂಡು. ಅದು ಈ ಟೈಮಲ್ಲಿ ಯೂಸ್ ಆಯಿತು. ಆ ಸ್ಟ್ಯಾಂಡ್ ಮೇಲೇ ಹಣ್ಣಿನ ತಟ್ಟೆ ಮತ್ತು ತಿಂಡಿ ತಟ್ಟೆ ಮತ್ತು ದೇವಿ ಪ್ರಸಾದನ ಕೂಡ ಇಡೋಣ ಅಂತ ಹೇಳಿಬಿಟ್ಟು 3 ತಟ್ಟೆಗಳನ್ನ ಜೋಡಿಸ್ಕೊಂಡು 3 ತಟ್ಟೆ ಮೇಲೂ ಕೂಡ ಅದನ್ನೆಲ್ಲ ಇರಿಸ್ಕೊಂಡೆ. ಅಲಂಕಾರ ಮಾಡಿದ್ರೆ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೋಡೋಕ್ಕೆ 2 ಕಣ್ಣು ಸಾಲ್ತಿಲ್ಲ ನನಗೆ ಆ ಥರ ಅಂತ ಅನ್ನಿಸ್ತು. ಹಾಗೆ ಮುಂದೆ ಇನ್ನೊಂದು ಸ್ಟ್ಯಾಂಡ್ ಕೂಡ ತೊಗೊಂಡು ಹೂವಿಂದ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಗಂಡನ ಮನೆಯಲ್ಲಿ ಇದು 2ನೇ ವರಮಹಾಲಕ್ಷ್ಮಿ. ನನಗೆ ನಮ್ಮ ತಾಯಿ ಮನೇಲಿ ಮಾಡ್ತಿದ್ವಿ ವರಮಹಾಲಕ್ಷ್ಮಿನ, ಬಟ್ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಿರ್ಲಿಲ್ಲ. ನಮ್ಮ ಅತ್ತೆ ನೋಡಿ ಹಿಂದೆ ನಿಂತ್ಕೊಂಡು ಎಲ್ಲನೂ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿಬಿಟ್ಟು. ಹೂ ಕೂಡ ಮುಡ್ಸೋದೇ ಮರ್ತುಬಿಟ್ಟಿದೆ ವೆಂಕಟೇಶ್ವರಂಗೆ. ಆಮೇಲೆ ನಮ್ಮ ಅತ್ತೆ ಕೂಡ ತಂದು ಕೊಟ್ಟರು. ಅದಾದ ನಂತರ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ವಾಟರ್ನ ಫಿಲ್ ಮಾಡ್ಕೊಂಡಿದ್ನಲ್ಲ, ಅದ್ರ ಒಳಗೆ ಫ್ಲವರ್ನೆಲ್ಲ ಕೂಡ ಹಾಕ್ಕೊಂಡೆ. ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ಲವರ್ ಡೆಕೋರೇಷನ್ನು. ಅದೇ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಅದಾದಮೇಲೆ ನಮ್ಮ ಮನೆ ಪೂಜೆಗೆ ಯಾವಾಗಲೂ ಗಣೇಶನಿಗೆ ಗರ್ಕೆನ ಯೂಸ್ ಮಾಡ್ತೀವಿ. ಆ ಗರ್ಕೆ ಕೂಡ ಇಡೋದು ಮರ್ತುಬಿಟ್ಟಿದ್ದೆ. ಆಮೇಲೆ ನಮ್ಮ ಅತ್ತೆ ನೆನೆಸ್ಬಿಟ್ಟು ಗರ್ಕೆ ಇಟ್ಟಿಲ್ವಮ್ಮ ಅಂತ ಅಂದ್ಬಿಟ್ಟು ತಂದು ಕೊಟ್ಟರು. ಅದನ್ನು ಕೂಡ 2 ಡಿವೈಡ್ ಮಾಡಿಕೊಂಡು 2 ಗಣೇಶ ಇದ್ದಿದ್ದರಿಂದ 2 ಗಣೇಶಗೂ ಕೂಡ ಗರ್ಕೆನ ಮುಡಿಸ್ದೆ. ನೆಕ್ಸ್ಟು ಮಂಗಳಾರತಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹಣೆಗೆಲ್ಲ ಇಟ್ಕೊಂಡು ರೆಡಿಯಾದೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು. ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬನ ಏನಕ್ಕೆ ಮಾಡಬೇಕು, ಇದರಿಂದ ಆಗುವಂಥ ಉಪಯೋಗ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಒಮ್ಮೆ ಶಿವ ಪಾರ್ವತಿ ಏಕಾಂತದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಪಾರ್ವತಿ ಶಿವನ ಕೇಳ್ತಾಳಂತೆ, ಈ ಲೋಕದ ಹಿತಕ್ಕಾಗಿ ಯಾವ ವ್ರತನ ಮಾಡಬೇಕು ಅಂತ. ಆಗ ಶಿವ ಈ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹೇಳ್ತಾನಂತೆ. ಕುಂಡಿನ ಎಂಬ ನಗರದಲ್ಲಿ ಚಾರುಮತಿ ಅನ್ನೋ ಹೆಂಗಸು ಇರ್ತಾಳೆ. ಆಕೆ ಬಡವೆ ಆದರೂ ಕೂಡ ಸದಾಚಾರ ಸಂಪನ್ನೆ ಆಗಿರ್ತಾಳೆ. ದಿನನಿತ್ಯ ವರಮಹಾಲಕ್ಷ್ಮಿನ ಪೂಜಿಸ್ತಾ ಇರ್ತಾಳೆ, ಆರಾಧಿಸ್ತಾ ಇರ್ತಾಳೆ. ಆಕೆ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮಿ ದೇವಿಯು ಚಾರುಮತಿ ಕನಸಿನಲ್ಲಿ ಕಾಣಿಸ್ಕೊಂಡು ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವಂತಹ ಶುಕ್ರವಾರದ ದಿನ ನನ್ನನ್ನು ಪೂಜಿಸು, ನಿನ್ನ ಇಷ್ಟಾರ್ಥ ಎಲ್ಲವನ್ನೂ ಕೂಡ ನೆರವೇರಿಸ್ತೀನಿ ಅಂತ ಹೇಳಿ ಅದೃಶ್ಯ ಆಗ್ತಾಳಂತೆ. ನಂತರ ಚಾರುಮತಿ ಸಂತಸಗೊಂಡು ಶುಕ್ರವಾರದ ದಿನ ಮಹಾಲಕ್ಷ್ಮಿನ ಆರಾಧಿಸ್ತಾಳೆ. ಆ ರಥದ ಪರಿಣಾಮದಿಂದ ಆಕೆಯ ಸಂಸಾರ ಏಳಿಗೆ ಆಯಿತು. ಅದಾದ ನಂತರ ಈ ವರಮಹಾಲಕ್ಷ್ಮಿ ವ್ರತ ಅನುಷ್ಠಾನಕ್ಕೆ ಬಂತು ಅಂತ ಕಥೆಯಲ್ಲಿದೆ. ಆದ್ರಿಂದ ಮಹಾಲಕ್ಷ್ಮಿ ಅತ್ಯಂತ ಆಡಂಬರದಿಂದ ಪೂಜಿಸಿ ಆರಾಧಿಸಿದ್ರೆ ಮಾತ್ರ ಒಲಿಯಲ್ಲ, ಆಕೆಗೆ ನಿಷ್ಠೆಯಿಂದ ತುಂಬ ಭಕ್ತಿಯಿಂದ ಪೂಜೆ ಮಾಡಿದ್ರೇನೆ ಒಲಿತಾಳೆ. ಆದ್ರಿಂದ ಎಲ್ಲರೂ ಕೂಡ ತಮ್ಮ ಕೈಲಾದಾಗೆ ವ್ರತನ ಮಾಡಬಹುದು.
2ನೇ ತಿಂಗಳು ಬಾಣಂತಿ ಆಗಿರೋದ್ರಿಂದ ಹೊರಗೆಲ್ಲೂ ಶಾಪಿಂಗ್ ಕೂಡ ಹೋಗಿರಲಿಲ್ಲ. ಪಾಪ ನಮ್ಮ ಅತ್ತೆ ನೆನ್ನೆ ಒಂದು ಡ್ರೆಸ್ಸು ಮತ್ತು ಒಂದು ಸ್ಯಾರಿ ಕೂಡ ತೊಗೊಬಂದಿದ್ರು. ಸೊ ಪೂಜೆ ಟೈಮಲ್ಲಿ ಸ್ಯಾರಿ ಹಾಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಡ್ರೆಸ್ನಲ್ಲೇನೆ ಎಲ್ಲನೂ ರೆಡಿ ಮಾಡಿದೆ ನಾನು. ಪೂಜೆ ಮುಗಿಸಿ ರೆಡಿಯಾಗೋಣ ಅಂತ ಹೋಗೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಕೆಳಗೆ ಬಂದರು. ಸೊ ಇಬ್ಬರು ಜೊತೆ ಸೇರಿ ಪೂಜೆನೂ ಕೂಡ ಮಾಡಿ ಮುಗಿಸಿ ಅವರು ಕೈಗೆ ಕೂಡ ಕಂಕಣನ ಕಟ್ಟಿದೆ. ಅವರು ನನಗೂ ಕಟ್ಟಿದ್ರು ಮತ್ತು ನನ್ನ ಅತ್ತೆ ಮತ್ತು ನನ್ನ ತಂಗಿಗೂ ಕೂಡ ಕಂಕಣನ ಕಟ್ಟಿದೆ. ಅದಾದಮೇಲೆ ನಮ್ಮ ಅತ್ತೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಸಜ್ಜಿಗೆ ಮಾತ್ರ ಮಾಡಿದ್ರಿಂದ ಮತ್ತು ದೇವ್ರ ಮುಂದೆ ತಟ್ಟೆಗಳಿಡೋಣ ಅಂತ ಹೇಳಿಬಿಟ್ಟು ತಟ್ಟೆಗೆ ಚಕ್ಲಿ, ಉಪ್ಪಟ್ಟು ಮತ್ತು ಕರ್ಜಿಕಾಯಿ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ರು. ನಾನು ಕೂಡ ಚಕ್ಲಿನ ಸ್ವಲ್ಪ ಒತ್ತದೆ ನಮ್ಮ ಅತ್ತೆ ಬೇಯಿಸ್ತಾ ಇದ್ರು. ನಮ್ಮಮ್ಮ ಅಲ್ಲಿ ಒಬ್ಬಟ್ಟಿಗೆ ಹೂರ್ಣನ ರೆಡಿ ಮಾಡ್ಕೊತಾ ಇದ್ರು. ಇಲ್ಲಿ ನೋಡಿ ಕರ್ಜಿಕಾಯಿ ಎಲ್ಲ ನಮ್ಮ ಅತ್ತೆನೇ ಬೇಯಿಸ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ಅತ್ತೆ ಮಧ್ಯಾಹ್ನ ಆಯ್ತಮ್ಮ ಹೋಗಿ ಮಧ್ಯಾಹ್ನದ ಪೂಜೆಗೆ ರೆಡಿ ಮಾಡ್ಕೊ ಅಂತ ಹೇಳಿದ್ರು. ಸೊ ನಾನು ಮೇಲ್ಗಡೆ ಹೋಗಿ ರೆಡಿಯಾಗಿ ಎಲ್ಲ ಬಂದು ಕೆಳಗಡೆಗೆ ಪೂಜೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಮಂಗಳಾರತಿ ಎಲ್ಲ ಮಾಡಿ ಮಧ್ಯಾಹ್ನದ ಪೂಜೆ ಕೂಡ ಮುಗಿಸ್ದೆ. ಆಮೇಲೆ ನಮ್ಮ ಅತ್ತೆ ಒಬ್ಬಟ್ಟು ಮಾಡ್ತಿದ್ದರಿಂದ ಬೇಯಿಸೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಹೋದೆ. ನಮ್ಮತ್ತೆ ಯೂಶ್ವಲಿ ಯಾವಾಗಲೂ ಬೇಳೆ ಒಬ್ಬಟ್ಟು ಮಾಡೋದು, ಬಟ್ ಈ ಟೈಮು ಕೊಬ್ಬರಿದು ಕಾಯಿ ಒಬ್ಬಟ್ಟು ಮಾಡ್ತಿದ್ದಾರೆ. ಯಾಕೆ ಅಂತ ಅಂದರೆ ನನ್ನ ಪಥ್ಯದಲ್ಲಿರೋದ್ರಿಂದ ಬಾಣಂತಿ ಆಗಿರೋದ್ರಿಂದ ಬೇಳೆ ಒಬ್ಬಟ್ಟೆಲ್ಲ ತಿನ್ನಬಾರ್ದು, ಮಗುಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಕೊಬ್ಬರಿ ಒಬ್ಬಟ್ಟು ಮಾಡಿದ್ರೆ ಅವಳು ಕೂಡ ತಿಂತಾಳೆ ಅಂತ ಹೇಳಿಬಿಟ್ಟು ಕೊಬ್ಬರಿ ಒಬ್ಬಟ್ಟು ಕೂಡ ಮಾಡ್ತಿದ್ದಾರೆ. ಅದು ಅಲ್ಲದೆ ನಾನು ತುಂಬ ದಿನದಿಂದ ಪಥ್ಯದಲ್ಲಿ ಇದ್ದಿದ್ದರಿಂದ ನಾನೇನು ಬೇರೆ ಥರದ ಐಟಮ್ ಏನೂ ತಿಂದಿರಲಿಲ್ಲ. ಈ ಟೈಮು ಸ್ವಲ್ಪ ಜಾಸ್ತಿನೇ ತಿಂದೆ ಅಂತ ಹೇಳ್ಬೋದು. ನಮ್ಮ ಅತ್ತೆ ನೋಡಿ ರಂಗೋಲಿ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟು ಸಂಜೆ ಆಗಿದ್ದರಿಂದ ಸ್ವಲ್ಪ ಹಾಗೆ ಎಲ್ಲರೂ ಕೂತು ಮಾತಾಡಿಕೊಂಡು ಸಂಜೆ ಪೂಜೆ ಕೂಡ ರೆಡಿ ಮಾಡಿಕೊಂಡು ಪೂಜೆನೂ ಮುಗಿಸ್ದೆ. ಬಂದಿರೋರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವತ್ತಿನ ದಿನ ನಾನು ಮುಗಿಸ್ದೆ. ಹಾಗೆ ನಮ್ಮತ್ತೆ ಅವತ್ತು ದಿನ ಚೆನ್ನಾಗಿಲ್ಲ ಅಮ್ಮ, ಭಾನುವಾರ ಬೆಳಿಗ್ಗೆ ದೇವ್ರನ್ನ ಕದಲಿಸ್ಬೇಕು ಅಂತ ಹೇಳಿದ್ರಿಂದ ನಮ್ಮತ್ತೆ ಎಲ್ಲ ಬೆಳಿಗ್ಗೆ ಬೇಗ ಎದ್ದು ಶುದ್ಧ ಮಾಡಿದರು. ಆಮೇಲೆ ನಾನು ಸ್ವಲ್ಪ ರಂಗೋಲಿ ಹಾಕಿ ಬೆಳಗಿನ ಪೂಜೆ ಕೂಡ ಮುಗಿಸಿ ದೇವ್ರನ್ನ ಕದಲಿಸಿ ನಾರ್ಮಲ್ ಹೇಗಿತ್ತೋ ಹಾಗೆ ದೇವ್ರ ಮನೇನ ಸೆಟ್ ಮಾಡಿದೆ. ಈ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ಕೂಡ ಯಶಸ್ಸು, ಧನ, ಧಾನ್ಯ, ಆರೋಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ವರಮಹಾಲಕ್ಷ್ಮಿ ಕರುಣಿಸಲಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.